ಮಾರ್ನಿಂಗ್ ಎವ್ರಿವನ್. ಒಬ್ಬ ವ್ಯಕ್ತಿ ಡಿಗ್ರಿ B.Ed ಆ್ಯಂಡ್ ಮಾಸ್ಟರ್ ಡಿಗ್ರಿವರೆಗೂ ಕನ್ನಡ ಮಾಧ್ಯಮದಲ್ಲಿ A1 ಆಗಿ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ತನ್ನ ಬದುಕು ಕಟ್ಕೊಳ್ಳೋದಕ್ಕೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಒಂದು ಜಾಬ್ಗೋಸ್ಕರ ಸೊಸೈಟಿಗೆ ಸರ್ಚ್ ಮಾಡೋಕ್ಕೆ ಹೋದಾಗ ತನ್ನ ಎಜುಕೇಷನ್ ಜೊತೆಗೆ ಕಮ್ಯುನಿಕೇಷನ್ ಇಂಗ್ಲೀಷು ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ನೆಸಸರಿ ಇದೆ ನನಗೆ ಅಂತ ತಿಳ್ಕೊತಾರೆ. ಆವಾಗ ಸೊಸೈಟಿಯಲ್ಲಿ ಅಂಥ ಸಂಸ್ಥೆನ ಹುಡುಕ್ತಾರೆ. ಹುಡುಕಿದ್ದಾದಮೇಲೆ ಒಂದು ಸಂಸ್ಥೆ ಅಂತೇಳಿ ಅವ್ರಿಗೆ ಪರಿಚಯ ಆಗುತ್ತೆ. ಅದರಲ್ಲಿ ಒಬ್ಬ ಸ್ಟೂಡೆಂಟಾಗಿ ಜಾಯಿನ್ ಆಗಿ ಅದರಲ್ಲಿ ಎಜುಕೇಷನ್ ಅನ್ನೋಂಥದ್ದನ್ನು A1 ಆಗಿ ತಗೊಂಡಿದ್ದಾದಮೇಲೆ ಅವ್ರ ಲೈಫ್ ಯಾವ ರೀತಿ ಇರುತ್ತೆ. ಅದೇ ಒಬ್ಬ ವ್ಯಕ್ತಿ ತನ್ನ ಥರ ಕಮ್ಯುನಿಕೇಷನ್ ಇಂಗ್ಲೀಷ್ ಕೊರತೆಯಿಂದ ನರಳಬಾರ್ದು, ಬೇರೆಯವರಿಗೆ ಅಂಥ ಸಮಸ್ಯೆ ಬರಬಾರ್ದು, ಅಂಥ ಕಷ್ಟ ಬರಬಾರ್ದು, ಅಂಥ ಪ್ರಾಬ್ಲಮ್ಸೇ ಬರಬಾರ್ದು ಅಂತೇಳಿ ಅದೇ ಫೀಲ್ಡಲ್ಲಿ ಒಬ್ಬ ಎಕ್ಸ್ಪೋರ್ಟ್ ಸ್ಪೋಕನ್ ಇಂಗ್ಲೀಷ್ ಆಗಿ ವರ್ಕ್ನ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಲ್ವಾ. ಅದು ಯಾರೂ ಅಲ್ಲ. ಇದುವರೆಗೂ ನಾನು ಮಾತಾಡಿದ್ದು ನನ್ನ ಬಗ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಐ ಆಮ್ ವಿಜಯ ಫ್ರಮ್ ಗೂಗಲ್. ಐ ಆಮ್ ವರ್ಕಿಂಗ್ ಸಿನ್ಸ್ 5 years ಇನ್ ದಿಸ್ ಫೀಲ್ಡ್. ಈ ಫೀಲ್ಡಲ್ಲಿ ನಾನು 5 yearsಯಿಂದ ವರ್ಕ್ನ ಮಾಡ್ತಾಯಿದ್ದೀನಿ. 2019 ಒಬ್ಬ ಸ್ಟೂಡೆಂಟಾಗಿ ಜಾಯಿನ್ ಆಗಿದೆ. ಆವಾಗ ಗೂಗಲ್ ಅನ್ನೋಂಥದ್ದು ಮೀಟಾ ಅಂತ ಕರೆಯಲ್ಪಡ್ತಾ ಇತ್ತು. ಮೀಟಾ ಮೀನ್ಸ್ ಮಾತೃಕೃಪಾ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅಂತೇಳಿ. ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಇಲ್ಲೇ ಈ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅನ್ನೋಂಥ ಥಾಟಲ್ಲಿ ನಾನು 5 yearsಯಿಂದ ಸುಮಾರು 5 to 6 ಡಿಸ್ಟಿಕ್ಸಲ್ಲಿ ಕ್ಲಾಸಸ್ನ ಮಾಡಿದ್ದೀನಿ, ಎಜುಕೇಷನ್ನ ಕೊಟ್ಟಿದ್ದೀನಿ. ಸುಮಾರು 20ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ, ವಿಲೇಜಸಲ್ಲಿ ಬಡ ಮಕ್ಕಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಟ್ಟಿದ್ದೀನಿ. ಇದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಮೈ ಒನ್ ಆಫ್ ದ ಬೆಸ್ಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಎಜುಕೇಷನ್ಗೆ ತಕ್ಕಂತೆ ಜಾಬ್ ಸಿಗ್ತಾ ಇಲ್ಲ ಅಂತ ನೊಂದಿರೋಂಥವ್ರು ಯಾರೇ ಇರಲಿ, ನಿಮ್ಮ ಸಮಸ್ಯೆಗೆ ಒಂದೇ, ನಿಮ್ಮ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನು ಕಮ್ಯುನಿಕೇಷನ್ ಇಂಗ್ಲೀಷ್ ಅನ್ನೋಂಥದ್ದು ತಗೊಳ್ಳಿ. ನಮ್ಮ ಗೂಗಲಲ್ಲಿ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಮತ್ತು ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ಕೇಂದ್ರ ನಮ್ಮದು ಅಂತಲೇ ಕರೀತಾರೆ ಎಲ್ಲ ಕೂಡ. ಈ ಇನ್ಸ್ಟಿಟ್ಯೂಷನ್ನಲ್ಲಿ ಎಜುಕೇಷನ್ನ ಕಲ್ತಿದ್ದಾದಮೇಲೆ ನಿಮ್ಮದೇ ಆಗಿರೋಂಥ ಆಯ್ಕೆಗಳ ಮೂಲಕ ನಿಮ್ಮದೇ ಅಂತ ಮಾರ್ಗಗಳನ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಇನ್ನಷ್ಟು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅದುವರೆಗೂ ವೈಟ್ ಆ್ಯಂಡ್ ಸಿ, ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಟು ಮೈ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.